MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ದಿನೇ ದಿನೇ ಹದಗೆಡ್ತಿದೆ. ನಿವಾಸಿಗಳಿಗೆ ಗಂಭೀರ ಆರೋಗ್ಯದ ಸಮಸ್ಯೆಗಳು ಉಲ್ಬಣಿಸ್ತಿವೆ. ಈ ಬಗ್ಗೆ ಮಾತನಾಡಿರೋ ದೆಹಲಿ ಪರಿಸರ ಸಚಿವ ಮಂಜಿಂದರ್ ಸಿಂಗ್ ಸಿರ್ಸಾ, ಯಾವುದೇ ಸರ್ಕಾರವು 9 ರಿಂದ 10 ತಿಂಗಳಿನಲ್ಲಿ ವಾಯು ಗುಣಮಟ್ಟವನ್ನ ಕಡಿಮೆ ಮಾಡುವುದು ಅಸಾಧ್ಯ. ದೆಹಲಿಯಲ್ಲಿನ ಮಾಲಿನ್ಯಕ್ಕಾಗಿ ನಾನು ಕ್ಷಮೆಯಾಚಿಸ್ತೇನೆ. ನಾವು ಅಪ್ರಾಮಾಣಿಕ ಆಪ್ ಸರ್ಕಾರಕ್ಕಿಂತ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದೇವೆ ಮತ್ತು ನಾವು ಪ್ರತಿದಿನ ವಾಯು ಗುಣಮಟ್ಟವನ್ನ ಕಡಿಮೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿಗೆ ವಿಕಸಿತ ಭಾರತ ಯೋಜನೆ ವಿಧೇಯಕ ಮಂಡನೆಯಾಗಿದೆ. ರಾಜ್ಯಗಳ ಮೇಲೆ 40% ಹೊರೆ, ಮಹಾತ್ಮ ಗಾಂಧಿ ಹೆಸರು ಕೈಬಿಟ್ಟಿರುವುದು ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸಚಿವರು 100 ದಿನಗಳ ಕೆಲಸವನ್ನ 125 ದಿನಕ್ಕೆ ಹೆಚ್ಚಿಸಲಾಗಿದೆ ಅಂತ ಸಮರ್ಥಿಸಿಕೊಂಡಿದ್ರೆ, ಗಾಂಧಿ ಹೆಸರನ್ನ ಕೈಬಿಟ್ಟಿರೋದನ್ನ ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಪ್ರಧಾನಿ ಮೋದಿ ಸದ್ಯ ಜೋರ್ಡನ್ ಪ್ರವಾಸದಲ್ಲಿದ್ದು ವಿಶ್ವದ ಗಮನ ಸೆಳೆದಿದೆ. ಜೋರ್ಡನ್ ಕ್ರೌನ್ ಪ್ರಿನ್ಸ್ ಅಲ್ ಹುಸೇನ್ ಖುದ್ದು ಕಾರು ಚಲಾಯಿಸುವ ಮೂಲಕ ಪ್ರಧಾನಿ ಮೋದಿಯನ್ನ ಬೀಳ್ಕೊಟ್ಟಿದ್ದಾರೆ. ವಿಮಾನ ನಿಲ್ದಾಣದ ತನಕ ಬಂದು ಬೀಳ್ಕೊಟ್ರು. ಇದಾದ ಕೆಲವೇ ಗಂಟೆಗಳಲ್ಲಿ ಇಥಿಯೋಪಿಯಾ ದೇಶದ ಪ್ರಧಾನಮಂತ್ರಿ ಮೋದಿಯನ್ನ ತಾವೇ ಕಾರ್ ಡ್ರೈವ್ ಮಾಡೋ ಮೂಲಕ ವಿಮಾನ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿದ್ದು ಮತ್ತೊಂದು ವಿಶೇಷ. IPL ಮಿನಿ ಹರಾಜಿನಲ್ಲಿ ಆಸ್ಟ್ರೇಲಿಯಾ ಆಲ್ರೌಂಡರ್ ಕ್ಯಾಮರಾನ್ ಗ್ರೀನ್ ಬರೋಬ್ಬರಿ 25.20 ಕೋಟಿಗೆ KKR ತಂಡದ ಪಾಲಾಗಿದ್ದಾರೆ. IPL ಇತಿಹಾಸದಲ್ಲಿ ವಿದೇಶಿ ಆಟಗಾರನೊಬ್ಬ ಇಷ್ಟು ದೊಡ್ಡ ಮೊತ್ತಕ್ಕೆ ಬಿಡ್ ಆಗಿದ್ದು ಇದೇ ಮೊದಲಾಗಿದೆ. 25.20 ಕೋಟಿಯಲ್ಲಿ ಗ್ರೀನ್ಗೆ 17 ಕೋಟಿ ಸಿಗಲಿದ್ದು ಉಳಿದಿದ್ದು BCCI ಪಾಲಾಗಲಿದೆ. ಇನ್ನು ವೇಗಿ ಪತಿರಾಣಾಗೆ 18 ಕೋಟಿ ಕೊಟ್ಟು ಕೋಲ್ಕತಾ ತಂಡ ಖರೀದಿ ಮಾಡಿದೆ. RCB ತಂಡ 2 ಆಲ್ರೌಂಡರ್ಗಳನ್ನ ಖರೀದಿ ಮಾಡಿದೆ. ವೆಂಕಟೇಶ್ ಅಯ್ಯರ್ ಅವರನ್ನ ಬರೋಬ್ಬರಿ 7 ಕೋಟಿ ರೂಪಾಯಿಗೆ ಖರೀದಿಸಿದೆ. ಜೊತೆಗೆ ಎಡಗೈ ಆಟಗಾರ ಮಂಗೇಶ್ ಯಾದವ್ ರನ್ನ RCB 5.20 ಕೋಟಿಗೆ ಬಿಡ್ ಮಾಡಿದೆ. ಕ್ಯಾಪ್ಟನ್ ರಜತ್ ಪಟಿದಾರ್ ಸಲಹೆ ಮೇರೆಗೆ ಮಧ್ಯಪ್ರದೇಶ ಪರ ದೇಸಿ ಕ್ರಿಕೆಟ್ ಆಡಿರುವ ಮಂಗೇಶ್ಗೆ RCB ಮಣೆ ಹಾಕಿದೆ ಎನ್ನಲಾಗಿದೆ. ಮೊದಲ ಸುತ್ತಿನ ಅನ್ಸೋಲ್ಡ್ ಆಗಿದ್ದ ಇಂಗ್ಲೆಂಡ್ ತಂಡದ ಲಿವಿಂಗ್ ಸ್ಟೋನ್ ಹೈದರಾಬಾದ್ ತಂಡಕ್ಕೆ 13 ಕೋಟಿಗೆ ಸೇಲ್ ಆಗಿದ್ದಾರೆ. ಜೊತೆಗೆ ಮೊದಲ ಸುತ್ತಿನಲ್ಲಿ ಅನ್ಸೋಲ್ಡ್ ಆಗಿದ್ದ ಸರ್ಫರಾಜ್ ಖಾನ್ ನಂತರದಲ್ಲಿ ಚೆನ್ನೈ ತಂಡಕ್ಕೆ 75 ಲಕ್ಷಕ್ಕೆ ಬಿಕರಿಯಾಗಿದ್ದಾರೆ. ಇನ್ನು 3ನೇ ವಿಕೆಟ್ ಕೀಪರ್ ಆಗಿ 19 ವರ್ಷದ ಕಾರ್ತಿಕ್ ಶರ್ಮಾರನ್ನ ಬರೋಬ್ಬರಿ 14.2 ಕೋಟಿಗೆ ಚೆನ್ನೈ ತಂಡ ಖರೀದಿ ಮಾಡಿದೆ. 3ನೇ ಬಾರಿಗೆ ವೃಂದಾವನವನ್ನ ವಿರುಷ್ಕಾ ದಂಪತಿ ಭೇಟಿ ನೀಡಿ ಪ್ರೇಮಾನಂದಜಿ ಮಹಾರಾಜ್ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. ಈ ವಿಡಿಯೋ ಇದೀಗ ವೈರಲ್ ಆಗಿದ್ದು, ವಿಡಿಯೋದಲ್ಲಿ ಕೊಹ್ಲಿ ಮತ್ತು ಅನುಷ್ಕಾ ಅವರು ಪ್ರೇಮಾನಂದಜಿ ಮಹಾರಾಜ್ ಅವರೊಂದಿಗೆ ಆಧ್ಯಾತ್ಮಿಕ ಸಂಭಾಷಣೆ ಮಾಡಿದ್ದಾರೆ. ಪ್ರೇಮಾನಂದ ಮಹಾರಾಜ್ ಕೊಹ್ಲಿ ಮತ್ತು ಅನುಷ್ಕಾಗೆ ತಮ್ಮ ಕೆಲಸವನ್ನ ದೇವರ ಸೇವೆ ಅಂತ ಪರಿಗಣಿಸುವಂತೆ ಹೇಳಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.